ವಿದ್ಯಾರ್ಥಿಗಳಿಗೆ ಗಣಿತ ಮಾಡ್ರಿ. ಒಂದ್ಸಲ ಇದನ್ನ ರೀತಿ ಪ್ರಕಾರ ಗಣಿತ ಮಾಡೋದಿರ್ತದ. ಈಗ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಈ ಗಣಿತಗಳನ್ನ ನಿಮಗೆ ಈ ಶೇಕಡಾದಲ್ಲಿ ಹೆಂಗಿರ್ತದ ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ಆಮೇಲೆ ಈಗ ನೀವು ಒಂದು ನಾ ಗಣಿತ ತಿಳಿಸಿದ್ರೆ ಮುಂದಿನ ಗಣಿತನ ನೀವು ವಿಚಾರ ಮಾಡಿ ಮಾಡಬೇಕು. ತಿಳಿತಲ್ಲ? ಬಿಡಿಸೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ, ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಶೇಕಡಾ ಲೆಕ್ಕ ಭಾಳ ಸರಳ. ವಿದ್ಯಾರ್ಥಿಗಳಿಗೆ 100ಕ್ಕಿಂತಲೂ ಕಡಿಮೆನೂ ಇರ್ಬೋದು, 100ಕ್ಕಿಂತಲೂ ಹೆಚ್ಚು ಇರ್ಬೋದು. ಶೇಕಡಾದಲ್ಲಿ ಲೆಕ್ಕ ಮಾಡಬೇಕಾಗಿರ್ತವೆ. ಆಮೇಲೆ ವಿದ್ಯಾರ್ಥಿಗಳು ನೋಡ್ರಿ, ಇಲ್ಲಿ ಹೆಚ್ಚು ಕೊಟ್ಟಾರ 100ಕ್ಕಿಂತಲೂ, ಶೇಕಡಾದ ಮೇಲೆ ಕಂಡಿಡ್ಬೇಕು. ಇಲ್ಲಿ 100ಕ್ಕಿಂತಲೂ ಕಡಿಮೆ ಕೊಟ್ಟಾರ ಹುಡುಗರು, ಅದು ಏನೂ ವಿಚಾರ ಮಾಡಬಾರ್ದು. ಎಷ್ಟು ಹುಡುಗರು ಇದ್ದಾರೆ, ಎಷ್ಟು ಹುಡುಗರು ವಿದ್ಯಾರ್ಥಿನಿಯರಿದ್ದಾರೆ, ಎಷ್ಟು ಶೇಕಡಾ ಹುಡುಗರು ಇದ್ದಾರೆ, ಅದರ ಮೇಲೆ ನಾವು ಲೆಕ್ಕ ಕಂಡು ಹಿಡಿಬೇಕು. ಈಗ ಒಂದು ಉದಾಹರಣೆ, ಒಂದು ತರಗತಿಯಲ್ಲಿ 60 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಶೇಕಡಾ 30 ಹುಡುಗಿಯರು, ತರಗತಿಯಲ್ಲಿರುವ ಹುಡುಗಿಯರು ಶೇಕಡಾ 30 ಹುಡುಗಿಯರು, ತರಗತಿಯಲ್ಲಿರುವ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದೇನದ? ಸಜಾತಿ ಅದ. ಹುಡುಗರದ್ದು ಕೇಳಿಲ್ಲ ನಾವು. ಹುಡುಗರದ್ದು ಕೇಳಿದಂದ್ರೆ ವಿರುದ್ಧ. ಇಲ್ಲಿ ಹುಡುಗಿಯರ ಪ್ರಮಾಣ ಕೊಟ್ಟಾನ, ಹುಡುಗಿಯರ ಸಂಖ್ಯೆನೇ ಕೇಳ್ಯಾನಂದ್ರೆ ಇದು ಸಜಾತಿ ಶೇಕಡಾ ಲೆಕ್ಕಗಳು. ಇಲ್ಲಿಯೂ ಹಂಗೆ ಅದ. 600 ವಿದ್ಯಾರ್ಥಿಗಳಿರೋ ಶಾಲೆಯಲ್ಲಿ ಒಂದು ದಿನ 95 ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಗಾದರೆ ಆ ದಿನ ಹಾಜರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸಜಾತಿ ವಿಜಾತಿ ಎರಡು ಇದ್ರ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಒಂದ್ಸಲ ತಿಳ್ಕೊಂಡ್ಬಿಟ್ರೆ ಮುಗದೆ ಹೋದ ಕೆಲಸ. ಶೇಕಡಾ ಲೆಕ್ಕಂದ್ರೆ ಭಾಳ ಬಿರಿ ಅಲ್ಲ. 100 ವಿದ್ಯಾರ್ಥಿಗಳಿಗೆ ಇಷ್ಟು ವಿದ್ಯಾರ್ಥಿನಿಯರು, 60 ವಿದ್ಯಾರ್ಥಿನಿಯರಿಗೆ ಎಷ್ಟು, ಇಷ್ಟೇ ನೀವು ಮಾಡಬೇಕಾದದ್ದು. ನಾ ದೂರ ಸರಿತನು ಇಷ್ಟು ಹೇಳಿದಿಂದ ನೀವು ಮಾಡ್ತಿದ್ರೆ ಮಾಡ್ರಿ. ಒಂದೇ ಒಂದು ನಿಮಿಷ ಮ್ಯೂಟ್ ಮಾಡಿದಿಂದ ನೀವು ತೆಗಿಬೇಕು. ಈಗ ನಾನು ತಿಳಿಸ್ತೇನೆ, ನೀವು ನೋಡ್ಬೇಕು. ನಿಮ್ಮದು ಬಿಡಿಸೋ ತನಕ ನಾನು ಇದ್ರಾಗೆಲ್ಲ ಮ್ಯೂಟ್ ಮಾಡಿದಾಗ ನಿಂತು ಬಿಡ್ತದೆ. ಈಗ ಇದು ಸೀರಿಯಲ್ ಅಭ್ಯಾಸ. ಇದು ನೋಡ್ರಿ, ಒಂದು ತರಗತಿಯಲ್ಲಿರುವ 60 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 30% ಹುಡುಗಿಯರು. 100 ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 30 ಹುಡುಗಿಯರು. 60 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು ಹುಡುಗಿಯರು? ಸಜಾತಿ. ಹುಡುಗರನ್ನ ಕೇಳಿದ್ದಂದ್ರೆ ನೀವು ಎಷ್ಟು ಬರ್ಕೋಬೇಕು? 70 ಬರ್ಕೋಬೇಕು. ಇಲ್ಲಿ ಶೇಕಡಾ 30 ವಿರುದ್ಧ ಶೇಕಡಾ 30 ಕಳೆದ್ರೆ 70 ಬರ್ತದೆ. ಹುಡುಗರನ್ನ ಕೇಳಿದ್ರೆ 70 ಬರ್ಕೋಬೇಕು ನೀವು. ಇಲ್ಲಿ 100ಕ್ಕೆ 70 ಹುಡುಗರು ಅಂತ ಬರ್ಕೋಬೇಕು. ಹುಡುಗಿಯರನ್ನ ಕೇಳ್ಯಾನ, ಹುಡುಗಿಯರ ಪ್ರಮಾಣ ಹೆಚ್ಚರು. ನಾ ಯಾಕೆ ತಿಳಿಸಿ ಹೇಳ್ತಾನಂದ್ರೆ ನಾಳೆ ಬೀಳಬಹುದು. ಏನು ಹೇಳ್ಯಾನ? 100 ವಿದ್ಯಾರ್ಥಿಗಳಲ್ಲಿ 30 ಹುಡುಗಿಯರು. ಎಸ್, ಅವ ಕೇಳಿದ ಹುಡುಗಿಯರ ಸಂಖ್ಯೆನೇ ಹಚ್ಚರಿ 30. ಅಕಸ್ಮಾತ್ ಹುಡುಗರನ್ನ ಕೇಳಿದ್ರೆ ಅವಾಗ ಏನು ಮಾಡಬೇಕು? 100ರಾಗ 30 ಕಳೀರಿ. 100 ವಿದ್ಯಾರ್ಥಿಗಳಿಗೆ 70 ಹುಡುಗರು, 60 ವಿದ್ಯಾರ್ಥಿಗಳಿಗೆ ಹುಡುಗರು ಎಷ್ಟು? ಗಣಿತ ತಿಳ್ಕೊಂಡ್ರೆ ಭಾಳ ಸರಳ. ಆ ಹುಡುಗಿಯರನ್ನೇ ಕೇಳ್ಯಾನ, ಹುಡುಗಿಯರನ್ನ ಹಚ್ಚಿಬಿಡ್ರಿ. ನೋಡ್ರಿ, ಮೇಲೆ ಪದ ಮೇಲೆ 60, ಇದನ್ನು ಗುಣಾಕಾರ ಹಾಕಿ 30 ಮಾಡ್ರಿ. ಇದು 100 ಇಲ್ಲಿ ಇಟ್ಬಿಡ್ರಿ. ಈ ಪೂಜತ್ತು 6 18 ಹುಡುಗಿಯರು. ಹುಡುಗಿಯರ ಸಂಖ್ಯೆ ಎಷ್ಟು? ಹುಡುಗಿಯರ ಸಂಖ್ಯೆ ಬರೋಬ್ಬರಿ 18. ಆನ್ಸರ್ ಈಸ್ ಈಕ್ವಲ್ ಟು 18. 18 ಎಲ್ಲಿರ್ತದೆ ಅದಕ್ಕೆ ರೈಟ್ ಹಾಕಿ. ಒಂದೇ ವೇಳೆ ಹುಡುಗರನ್ನ ಕೇಳಿದ್ದ ಅಂದ್ರೆ ಹುಡುಗಿಯರನ್ನೇ ತಕ್ಕೋರಿ. 60ರಾಗ 18 ಕಳೆದು ಬಿಡ್ರಿ, ಹುಡುಗರು ಬಂದು ಬಿಡ್ತಾನೆ. ಲೆಕ್ಕೇನು ಭಾಳ ಬಿರಿ ಅಲ್ಲ. ತಿಳ್ಕೊಂಡ್ಬಿಟ್ರೆ ಮುಗಿದೋತ್. ನಿಮಗೆ ಬಗ್ಗೆ ಒಂದು ಭಯಪಟ್ಟು ಬಂದ್ರೆ ಮುಗಿದೋತ್. ಆ ಲೆಕ್ಕ ನಾ ಮ್ಯೂಟ್ ಮಾಡಿ ನೀವು ಬಿಡಿಸ್ರಿ. ನೋಡ್ರಿ, ವಿಡಿಯೋ ಆನ್ ಮಾಡಿ.
ಲೇಟ್ ಮಾಡಂಗಿಲ್ಲ. ಬಿಡಿಸೋದಾದಿದ್ದು ವಿಡಿಯೋ ಆನ್ ಮಾಡ್ರಿ, ನಾ ಹೇಳಿದಂತ ವಿಡಿಯೋ ಆನ್ ಮಾಡಬೇಡ್ರಿ. 600 ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಒಂದು ದಿನ 95% ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಗಾದರೆ ಆ ದಿನ ಹಾಜರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸಜಾತಿ ಹಾಜರಿ ಪ್ರಮಾಣ ಕೊಟ್ಟಾನ, ಹಾಜರಿದ್ದವರ ಪ್ರಮಾಣ ಕೊಟ್ಟಾನ, ಹಾಜರಿ ಇದ್ದವ್ರ ಸಂಖ್ಯೆನೇ ಕೇಳೋಣ. ಸಜಾತಿ ಹುಡುಗರ ಸಂಖ್ಯೆ 100 ಅಂತ ತಿಳ್ಕೊರಿ. 100 ವಿದ್ಯಾರ್ಥಿಗಳಿದ್ದಾಗ 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 95 ಏನು ಹಾಜರು ಅಂದರೆ ಸಾಲಿಗೆ ಬಂದಿದ್ರು. ಹಾಜರಿ ಸಂಖ್ಯೆ ಗೈರ್ ಅಂದ್ರೆ 5 ಬರ್ಕೋರಿ. ನೋಡ್ರಿ, 2 ನಮೂನಿ ಹೇಳ್ತಾನ. ಗೈರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಂದ್ರೆ 195 ಕೇಳಿದ್ರೆ 5, 100 ವಿದ್ಯಾರ್ಥಿಗಳ 5 ಗೈರು, 600ಕ್ಕೆ ಎಷ್ಟು ತಲಿ? ನೀವು ಸಜಾತಿ ಅದ. ಯಾಕಂದ್ರೆ ಹಾಜರಿ ಪ್ರಮಾಣ ಕೊಟ್ಟಾನ, ಹಾಜರಿದ್ದವ್ರನ್ನ ಕೇಳ್ಯಾನ ಅಂದ್ರೆ ಸರಳ ಅದ, ಸಜಾತಿ ಅದ. ಏನು 600 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಸರ್ವಾತ್ ಬಾಗಲೆ 600 ಗುಂಡ್ಲೆ 95 ತಾಳಗ 100. ನೋಡಿ, ಇವು 2 0 ಅದು, ಇವು 2 0. 6 5 30 ಕೈಲ ಬಂತು 3. 6 9 54 1 3 57. ಅಂದ್ರೆ ಆ ಶಾಲೆಯಲ್ಲಿ ಅವತ್ತು ಹಾಜರಿದ್ದವರ ಸಂಖ್ಯೆ, ಹಾಜರಿದ್ದ ಹುಡುಗರ ಸಂಖ್ಯೆ ಬರೋಬ್ಬರಿ ಹುಡುಗರ ಸಂಖ್ಯೆ ಬರೋಬ್ಬರಿ 570. ಆನ್ಸರ್ ಇಸ್ ಈಕ್ವಲ್ ಟು 570. ನೋಡಿ, ಇವಿಷ್ಟು ಗಣಿತಗಳನ್ನು ತಿಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಗಣಿತಗಳು ಮಾದರಿ ನಿಮಗೆ ಮತ್ತೆ ಬರ್ತಾವ. ಮುಂದೆ ಈಗ ಸ್ಯಾಂಪಲ್ ನಿಮಗೆ ಸೀರಿಯಲ್ ಅಂತ ಬರ್ತದ ನವೋದಯದ. ಇವೆಲ್ಲ ಗಣಿತಗಳು ಒಂದ್ಸಲ ಜುಳುಕಾಯ್ದು ಹೋಗ್ತಾವೆ. ಈಗ ನೀವು ಮಾಡಿರಿ, ಮುಂದಿನ ಗಣಿತ ಮಾಡ್ರಿ.